ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಾಗವಿಲ್ಲದೆ ಸತ್ತವರನ್ನ ಹೂಳಲು ಪರದಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ಮೊದಲು ಇದ್ದ ಸ್ಮಶಾನದ ಜಾಗದಲ್ಲಿ ಕೆರೆ ನಿರ್ಮಾಣವಾಗ್ತಾ ಇದ್ದು ಸತ್ತವರನ್ನ ಹೂಳಲು 3 ಅಡಿ ಹಾಗೂ 6 ಅಡಿ ಜಾಗವೂ ಕೂಡ ಇಲ್ಲದಂತಾಗಿದ್ದು ಇಲ್ಲಿನ ನಾಗರಿಕರಿಗೆ ಸತ್ತ ಮೇಲೂ ಕೂಡ ಗೋಳು ತಪ್ಪದಂತಾಗಿದೆ. ಕಳೆದ 2 ವರ್ಷಗಳಿಂದ ದೂರದ ಫಾರೆಸ್ಟ್ ಇಲಾಖೆಗೆ ಸೇರಿದ ಅರಣ್ಯದಲ್ಲಿ ಸತ್ತವರನ್ನು ಕೂಡ ಚಿತೆ ಅಥವಾ ಹೂಳುವ ಕಾರ್ಯವನ್ನ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಸ್ಮಶಾನಕ್ಕೆ ಜಮೀನು ಕೊಡಲು ಯಾರೂ ಮುಂದೆ ಬರುತ್ತಿಲ್ಲವಾದ್ದರಿಂದ ಬಹಳಷ್ಟು ತೊಂದರೆ ಉಂಟಾಗಿದ್ದು ಶಿರಹಟ್ಟಿ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಇವರು ಸುಗನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಕ್ರಮ ಕೈಗೊಳ್ಳಬೇಕು ಅಂತ ಇಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕರೆಕ್ಟ್ ಮಾಡಿ ಬೆಂಗಳೂರು ವಿಧಾನಸಭೆಗೆ ಹೋಗಿ ಕೊಡ್ರಿ ಫಸ್ಟ್ನೇ ಫೋಟೋ. ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಸುಗನಹಳ್ಳಿ ಗ್ರಾಮದ ಗ್ರಾಮಸ್ಥನಾದ ನಾನು ಮಂಜುನಾಥ್ ಸಂಗತಿ ಅಂತಂದು ಹೇಳಿ ಮಾತಾಡ್ತಾ ಇದ್ದೀನಿ. ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮೂರಿನಲ್ಲಿ ಮೊದಲು ಸ್ಮಶಾನ ಇತ್ತು. ಸದ್ಯ ಆ ಜಾಗದಲ್ಲಿ ಕಳೆದ 2 ವರ್ಷಗಳಿಂದ ಕೆರೆ ನಿರ್ಮಾಣವಾಗುತ್ತಿದ್ದು ಜನರನ್ನು ಹೂಳಲು ಸುಡಲು ಜಾಗ ಇಲ್ಲದಂತಾಗಿದೆ. ದೂರದಲ್ಲಿ 2 ಕಿಲೋಮೀಟರ್ ಫಾರೆಸ್ಟ್ ಏರಿಯಾದಲ್ಲಿ ಜನರನ್ನು ಹೂಳಲು 3-6 ಅಡಿ ಜಾಗ ಇಲ್ಲದಂತಾಗಿದೆ. 2 ಕಿಲೋಮೀಟರ್ ದೂರದಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಸುಡುವ ಪರಿಸ್ಥಿತಿ ಉಂಟಾಗಿದೆ. ಈ ಜನರಿಗೆ ಸತ್ತಾಗ ಜನರಿಗೆ ಗೋಳು ತಪ್ಪಿಲ್ಲ. ಜಾಗದ ಅನಿವಾರ್ಯತೆ ತುಂಬ ಆಗಿದೆ. ಆದ್ದರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಮೂಲಕ ಅವರಿಗೆ ಏನು ಮನವಿ ಮಾಡ್ಕೊತೀನಿ ಅಂದ್ರೆ, ನಮ್ಮೂರು ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿ ನಮ್ಮೂರಿನ ಜನರಿಗೆ ಇದನ್ನು ಶಾಶ್ವತ ಪರಿಹಾರ ಒದಗಿಸ್ಬೇಕಂತಂದೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಮೂಲಕ ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದಯವಿಟ್ಟು ಇದೊಂದು ಸಹಕಾರ ಮಾಡಬೇಕಂತಂದೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹೆಸರು ಮಂಜುನಾಥ್ ಅಂತಂದೇಳಿ.